ಇನ್ನು ಬಾಗಲಕೋಟೆಯಲ್ಲಿ ಇನ್ನೂ ಆರಂಭವಾಗದ ಇಂದಿರಾ ಕ್ಯಾಂಟೀನ್. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್. ಬಡವರಿಗೆ ಕಡಿಮೆ ದರದಲ್ಲಿ ಊಟ ವಿಸ್ತರಿಸಲು ಇಂದಿರಾ ಕ್ಯಾಂಟೀನ್ ಇತ್ತು. ರಬಕವಿ ಬನಹಟ್ಟಿ ತಾಲೂಕು ಕೇಂದ್ರದಲ್ಲಿ ನಿರ್ಮಾಣಗೊಂಡಿರುವ ಕಟ್ಟಡ ಇದು. ಬಾಗಲಕೋಟೆಯಲ್ಲಿ ಇನ್ನೂ ಆರಂಭ ಆಗಿಲ್ಲ ಇಂದಿರಾ ಕ್ಯಾಂಟೀನ್. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಆಗಿತ್ತು. ಬಡವರಿಗೆ ಕಡಿಮೆ ದರದಲ್ಲಿ ಊಟ ವಿತರಿಸಲು ಇಂದಿರಾ ಕ್ಯಾಂಟೀನ್ ಇದು. ರಬಕವಿ ಬನಹಟ್ಟಿ ತಾಲೂಕು ಕೇಂದ್ರದಲ್ಲಿ ನಿರ್ಮಾಣಗೊಂಡಿರುವ ಕಟ್ಟಡ ಇದು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಬಿಲ್ಡಿಂಗ್ ಇನ್ನೂ ಕೂಡ ಆರಂಭ ಆಗಿಲ್ಲ. ಕಟ್ಟಡದಲ್ಲಿ ವರ್ಷಗಳು ಕಳೆದರೂ ಆರಂಭವಾಗಿಲ್ಲ ಇಂದಿರಾ ಕ್ಯಾಂಟೀನ್. ಬನಹಟ್ಟಿ ಪೊಲೀಸ್ ಠಾಣಾ ಎದುರು ಕಟ್ಟಿರುವ ಇಂದಿರಾ ಕ್ಯಾಂಟೀನ್ ಬನಹಟ್ಟಿ ಪೊಲೀಸ್ ಠಾಣೆ ಎದುರಿದೆ. ಶೀಘ್ರ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡುವಂತೆ ಜನರು ಮನವಿಯನ್ನ ಮಾಡಿದ್ದಾರೆ. ಇಂದಿರಾ ಕ್ಯಾಂಟೀನ್ ಆರಂಭ ಆಗಿಲ್ಲ. ಸಿದ್ದರಾಮಯ್ಯನವರ ಕನಸಿನ ಕೂಸು ಬಡವರಿಗೆ ಕಡಿಮೆ ದರದಲ್ಲಿ ಊಟವನ್ನು ವಿತರಿಸುವ ಇಂದಿರಾ ಕ್ಯಾಂಟೀನ್. ಕಟ್ಟಡ ಆಗಿದೆ, ನಿರ್ಮಾಣ ಆಗಿದೆ, ಎಲ್ಲ ಕೂಡ ರೆಡಿ ಇದೆ. ಆದರೆ ಆರಂಭ ಆಗಿಲ್ಲ. ಅಲ್ಲಿ ಯಾರಿಗೂ ಕೂಡ ಆ ಯೋಜನೆಯ ಫಲ ಸಿಗ್ತಾ ಇಲ್ಲ. ಆ ಯೋಜನೆಯಿಂದ ಯಾರೂ ಕೂಡ ಆ ಜಾಗದಲ್ಲಿ ಊಟ ಕೂಡ ಇನ್ನೂ ಮಾಡ್ತಾ ಇಲ್ಲ. ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಕಡಿಮೆ ದರದಲ್ಲಿ 10 ರೂಪಾಯಿದಲ್ಲಿ ಊಟ ಎಲ್ಲ ಸಿಗ್ತಾ ಇತ್ತು. ಬಟ್ ಇನ್ನೂ ಕೂಡ ಆರಂಭ ಆಗಿಲ್ಲ ಅಂತೇಳಿ ಜನರು ಆರಂಭ ಮಾಡಿ ಬೇಗ ಅಂತೇಳಿ ಮನವಿ ಮಾಡಿರ್ತಕ್ಕಂಥದ್ದು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಯಾರು ಮಾಡಿದಂಥ ಇಂದಿರಾ ಕ್ಯಾಂಟೀನ್ ಇನ್ನೂ ಕೂಡ ಜನರಿಗೆ ಅದರ ಸೌಲಭ್ಯ ಒದಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ, ಇಲಾಖೆ ಮಾಡ್ತಾ ಇಲ್ಲ. ಇವತ್ತಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂದನ ಇಂದಿರಾ ಕ್ಯಾಂಟೀನ್ ಕಟ್ಟಾರ. ಅಲ್ಲಿರುವಂಥ ಪೇಷಂಟ್ಗಳಿಗಿರ್ಬೋದು, ಜನಸಾಮಾನ್ಯರಿಗೆ ಉಪಯೋಗ ಆಗಲಿ ಅನ್ನುವಂಥ ವಿಚಾರ ಇಟ್ಕೊಂಡಾರ. ಜೊತೆಗೆ ಕೋರ್ಟ್ ಐತಿ, ತಹಸೀಲ್ದಾರ್ ಆಫೀಸ್ ಐತಿ, ಅಲ್ಲೇ ಬಾಜುಕನ SRA ಕಾಲೇಜ್ ಐತಿ. ಕಾಲೇಜಿನ ವಿದ್ಯಾರ್ಥಿಗಳಿಗಿರ್ಬೋದು, ಬೇರೆ ಊರಿಂದ ಬರುವಂಥ ಜನಸಾಮಾನ್ಯರಿಗಿರ್ಬೋದು, ಅಲ್ಲಿ ಸಾಕಷ್ಟು ಜನಸಂದಣಿ ಇದ್ದರೂ ಸಹಿತ ಆ ಒಂದು ಕ್ಯಾಂಟೀನನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ, ಮೀನಾಮೇಷ ಎಣಿಸದೆ ಆದಷ್ಟು ಬೇಗನೆ ಪ್ರಾರಂಭ ಮಾಡಿ ಜನಸಾಮಾನ್ಯರಿಗೆ ಉಪಯೋಗವನ್ನು, ಸೇವೆಯನ್ನು ಒದಗಿಸಬೇಕು ಅಂತೇಳಿಸಿಂದ ಈ ಮಾಧ್ಯಮದ ಮೂಲಕ ಒತ್ತಾಯವನ್ನು ಮಾಡ್ತೀವಿ.